ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಗಾಂಜಾಗಾಗಿ ಗಲಾಟೆ ಮಾಡಿಕೊಳ್ಳಲಾಗಿದೆ. ಗಾಂಜಾಗಾಗಿ ಸಹಾಯಕ ಜೈಲರ್ ಜಿಆರ್ ಕಾಂಬಳೆ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಜೈಲಿನಲ್ಲಿರುವಂತಹ ಖೈದಿ ಶಾಹಿದ್ ಖುರೇಶಿಯಿಂದ ಮಾರಣಾಂತಿಕ ಹಲ್ಲೆಯನ್ನ ನಡೆಸಲಾಗಿದೆ. ಡಿಸೆಂಬರ್ 1ರಂದು ನಡೆದಿದ್ದಂತ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಬಿಎನ್ಎಸ್ ಕಾಯ್ದೆ 132, 115, 352 ಮತ್ತು ಎನ್ಡಿಪಿಎಸ್ ಕಾಯ್ದೆ 42 ರ ಅಡಿ ಕೇಸನ್ನ ದಾಖಲಿಸಿಕೊಳ್ಳಲಾಗಿದೆ. ಮುಖ್ಯ ಅಧೀಕ್ಷಕ ಕೃಷ್ಣಮೂರ್ತಿ ದೂರು ಹಿನ್ನೆಲೆ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಬ್ಯಾರಕ್ ಸಂಖ್ಯೆ 8ರ ಹಿಂಭಾಗದ ಗೋಡೆ ಬಳಿ ಈ ಒಂದು ಘಟನೆ ಸಂಭವಿಸಿದೆ. ಸಹಾಯಕ ಜೈಲರ್ ರೌಂಡ್ಸ್ ಮಾಡುವಾಗ ಖುರೇಶಿ ಕೈಯಲ್ಲಿ ಗಾಂಜಾ ಪತ್ತೆಯಾಗಿದೆ. ಇದನ್ನ ಕಿತ್ಕೊಂಡು ಪರಿಶೀಲನೆಗೆ ಮುಂದಾದಾಗ ಕೈದಿಯಿಂದ ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆ ಮಾಡಿ ಗಾಂಜಾ ಪ್ಯಾಕೆಟ್ ಜೈಲಿನಿಂದ ಹೊರ ಎಸೆದಿದ್ದ ಕೈದಿ. ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರಿಂದ ಪ್ರಕರಣದ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಗಾಂಜಾಗಾಗಿ ಪೊಲೀಸರ ಮೇಲೆ ಜೈಲಿನಲ್ಲೇ ಹಲ್ಲೆ ಮಾಡಿರುವಂಥ ಘಟನೆ ಇದು. ಸಹಾಯಕ ಜೈಲರ್ ರೌಂಡ್ಸ್ ಮಾಡುವಾಗ ಖುರೇಶಿ ಎಂಬಾತ ಗಾಂಜಾ ತೆಗೆದುಕೊಳ್ತಾ ಇದ್ದ. ಅನುಮಾನ ಬಂದು ಕೈಯಲ್ಲಿ ಏನಿದೆ ಅಂತ ನೋಡಿದರೆ ಗಾಂಜಾ ಅಂತ ಗೊತ್ತಾಗಿದೆ. ವಶಕ್ಕೆ ಪಡ್ಕೊಳ್ಳೋಷ್ಟೊತ್ತಿಗೆ ಗಾಂಜಾವನ್ನು ತೆಗೆದುಕೊಂಡು ಬಿಸಾಕಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಾಗುತ್ತೆ ನಮ್ಮ ಪ್ರತಿನಿಧಿ ಶ್ರೀಧರ್. ಪ್ರತಿಯೊಂದು ಜೈಲಿನಲ್ಲೂ ಈ ಥರದೊಂದು ಘಟನೆಗಳು ನಡೀತಾ ಇದೆ ಅನ್ನೋದು ಇತ್ತೀಚೆಗೆ ವರದಿ ಆಗ್ತಾ ಇತ್ತು. ಇದೀಗ ಸಾಕಷ್ಟು ಅನುಮಾನಗಳಿದೆ. ಇವರಿಗೆ ಗಾಂಜಾ ಹೆಂಗೆ ಸಿಗುತ್ತೆ, ಒಳಗೋರ್ಗೂ ಹೇಗೆ ಸಪ್ಲೈ ಆಗುತ್ತೆ ಅಂತ. ಅದರ ಜೊತೆಗೆ ಘಟನೆ ತಡವಾಗಿ ಬೆಳಕಿಗೆ ಬಂದಿರೋದ್ರಿಂದ ಸದ್ಯ ಪೊಲೀಸ್ ಅಧಿಕಾರಿಯ ಪರಿಸ್ಥಿತಿ ಯಾವ ರೀತಿ ಆಗಿದೆ, ತನಿಖೆ ಹೇಗೆ ನಡೀತಾ ಇದೆ? ನೀತಿ ಪ್ರಮುಖವಾಗಿ ಹಿಂಡಲ್ಗ ಜೈಲಿನಲ್ಲಿ ಗಾಂಜಾ ಒಂದು ವಿಚಾರವಾಗಿ ಗಲಾಟೆ ಆಗಿರ್ತಕ್ಕಂಥದ್ದು. ಹಿಂಡಲ್ಗ ಜೈಲಿಗೆ ಹೊರಗಡೆಯಿಂದ ಏನಂದ್ರೆ ರಾಜಾರೋಷವಾಗಿ ಗಾಂಜಾ ಪ್ಯಾಕೆಟ್ಗಳನ್ನ ಸಪ್ಲೈ ಆಗ್ತಾ ಇದೆ. ಅಂದ್ರೆ ಹಿಂಡಲ್ಗ ಜೈಲು 100 ಎಕರೆ ಪ್ರದೇಶ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶಾಲವಾದಂತ ಕಾಂಪೌಂಡ್ ಇರ್ತಕ್ಕಂಥದ್ದು. ಗಾಂಜಾದ ಪ್ಯಾಕೆಟ್ಗಳನ್ನ ಹೊರಗಡೆಯಿಂದ ನಿಂತು ಜೈಲು ಒಳಗಡೆ ಒಯ್ಯಲಾಗ್ತದೆ ಅನ್ನೋಂತ ಒಂದು ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇದ್ವು. ಈಗ ಅಷ್ಟೇ ಡಿಸೆಂಬರ್ 11ನೇ ತಾರೀಕು ಸಂಜೆ ವೇಳೆಯಲ್ಲಿ ಈ ಒಂದು ನಡೆದಂತ ಘಟನೆ ಅಂತ ಹೇಳ್ಬಹುದು. ಜೈಲಿನ ಸಹಾಯಕ ಜೈಲರ್ ಒಂದು ಜೈಲಿನ ರೌಂಡ್ಸ್ ಮಾಡುವಂತ ಸಂದರ್ಭದಲ್ಲಿ ವಿಚಾರಣೆ ಕೈದಿ ಏನಿದ್ದಾನೆ ಶಾಹಿದ್ ಖುರೇಶಿ, ಈತನ ಕೈಲಿ ಒಂದು ಪಾಕೆಟ್ ಸಿಗುತ್ತೆ. ಅದನ್ನ ನೋಡಿದ ಸಂದರ್ಭದಲ್ಲಿ ಪರಿಶೀಲನೆ ಮಾಡಕ್ ಮುಂದಾದಾಗ ಆಗ ಈ ಒಂದು ಮಾರಣಾಂತಿಕ ಹಲ್ಲೆಯನ್ನ ಈ ಒಂದು ಕೈದಿ ಏನಿದ್ದಾನೆ ಆ ಒಂದು ಸಹಜ ಎಲ್ಲರ ಮೇಲೆ ಮಾಡಿದಾನೆ ಅನ್ನೋಂತ ಮಾಹಿತಿ ಲಭ್ಯ ಆಗ್ತಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ವಿಚಾರ ಏನಿದೆ, ಈ ಒಂದು ಪ್ರಕರಣ ಗಾಂಜಾ ಪಾಕೆಟ್ ಒಳಗೆ ವಿಚಾರವನ್ನು ಮೇಲಾಧಿಕಾರಿಗೆ ಒಂದು ಸಹಜ ಮೇಲಾಧಿಕಾರಿ ತೆಗೆದುಕೊಂಡು ಬರ್ತಾನೆ. ಜೊತೆಗೆ ಆ ಒಂದು ಮೇಲಾಧಿಕಾರಿಗಳ ಮೇಲಾಧಿಕಾರಿ ಆಗಿರ್ತಕ್ಕಂಥ ಮುಖ್ಯ ಅಧೀಕ್ಷಕ ಕೃಷ್ಣಮೂರ್ತಿ ಅವರು ಏನಾದ್ರೆ ಅವರೇ ಸ್ವತಃ ಒಂದು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ದಾಖಲಿಸಿರ್ತಕ್ಕಂಥದ್ದು. ಈ ಒಂದು ಜೈಲಿನಲ್ಲಿ ಗಾಂಜಾ ನಿಷೇಧ ಇದ್ರೂ ಕೂಡ ಈ ರೀತಿ ಗಾಂಜಾನ ಹೊರಗಡೆಯಿಂದ ತೆಗೆಸ್ಕೊಂಡ್ ಬಂದಂತ ವಿಚಾರವನ್ನು ತನಿಖೆ ಮಾಡ್ಬೇಕಂತ ಹೇಳಿ ಒಂದು ಪ್ರಕರಣ ಕೂಡ ನೀಡಿದ್ದಾರೆ. ಅದ್ರಲ್ಲಿ ಒಂದು ವಿಚಾರವನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ ನಿತ್ರಿ, ಹಿಂಡಲ್ಗ ಜೈಲಿನಲ್ಲಿ ನಿರಂತರವಾಗಿ ಈ ರೀತಿ ಗಾಂಜಾಗಳನ್ನ ಹೊರಗಡೆಯಿಂದ ಗಾಂಜಾ ಪಾಕೆಟ್ ಒಳಗೆ ಎಸೆಯುವಂತ ಪ್ರಕರಣಗಳಿದಾವೆ. ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು ಮತ್ತು ಇದನ್ನ ತಡೆಯೋದಕ್ಕೆ ಮುಂದಾದಂತ ಜೈಲ್ ಸಿಬ್ಬಂದಿಗಳ ಮೇಲೆ ಈ ರೀತಿ ಒಂದು ಹಲ್ಲೆ ಮಾಡುವಂತ ಕೈದಿಗಳಿದ್ದಾರೆ. ಇಂಥ ಕೈದಿಗಳಿರೋದ್ರಿಂದ ಆ ಜೈಲಿನಲ್ಲಿ ಕರ್ತವ್ಯ ನಿರ್ವಹಿಸುವಂತ ಸಿಬ್ಬಂದಿಗಳು ಕೂಡ ಒಂದಿಷ್ಟು ಭಯದ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರೆಲ್ಲವೂ ಕೂಡ ಸಜೆಗೆ ಒಳಗಾದಂತವರಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಪ್ರಕರಣಗಳಿಗೆ ಒಳಗಾದಂತ ಕೈದಿಗಳು ಒಂದು ಜೈಲಿನಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳ ಭಯನೇ ಒಂದು ಕೈದಿಗಳಿಗೆ ಇಲ್ಲದಂತಾಗಿರ್ತಕ್ಕಂಥದ್ದು ಮತ್ತು ಆರೋಪಿಗಳು ಇಲ್ಲದಂತಾಗಿರ್ತಕ್ಕಂಥದ್ದು. ಇದಕ್ಕೆ ಪೊಲೀಸರು ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈತನಿಗೆ ಈ ಒಂದು ಗಾಂಜಾ ಕಿಂಗ್ ಪಿನ್ ಆಗಿರ್ತಕ್ಕಂಥ ಖುರೇಶಿಗೆ ಯಾರು ಹೊರಗಡೆಯಿಂದ ಒಂದು ಗಾಂಜಾನ ಒಳಗೆ ಎಸೆಯುವಂತ ಕೆಲಸ ಮಾಡಿದ್ರು, ಜೊತೆಗೆ ಈತನಿಗೆ ಹಿಂಡಲ್ಗ ಜೈಲಿನಲ್ಲಿ ಇರ್ಬೇಕಾ ಅಥವಾ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕು ಅನ್ನೋ ವಿಚಾರವಾಗಿ ಕೂಡ ಒಂದು ಜೈಲಧಿಕಾರಿಗಳು ಕೂಡ ಈ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ತೆಗೆದುಕೊಳ್ಳೋದು ಕೂಡ ಮುಂದಾಗಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.